ನಡೀತಾ ಇದೆ ಸ್ಫೋಟಕ ಬೆಳವಣಿಗೆಗಳು ಮಹತ್ತರ ರೀತಿಯಲ್ಲಿ ನಡೀತಾ ಇರೋದನ್ನ ನೋಡ್ತಾ ಇದ್ವಿ. ಹಾಗಾದ್ರೆ ಏನಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ? ಇದು ಯಾವ ಕಾರಣಕ್ಕಾಗಿ ಸರ್ಕಾರಕ್ಕೆ ಟೆನ್ಷನ್, ಯಾವ ಕಾರಣಕ್ಕಾಗಿ ಪ್ರತಿಪಕ್ಷದವರಿಗೆ ಟೆನ್ಷನ್ ಅನ್ನೋದನ್ನ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಒಟ್ಟಾರೆ ಇವತ್ತು ಒಂದಷ್ಟು ಬೆಳವಣಿಗೆಗಳು ಸಿಎಂ ನಿವಾಸದಲ್ಲಿ ಕೂಡ ನಡೆದಿರೋದನ್ನ ನಾವು ನೋಡಿದ್ವಿ. ಹಾಗಾದ್ರೆ ದೆಹಲಿ ಮಟ್ಟದಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ? ಹೈಕಮಾಂಡ್ ಕೊಟ್ಟ ಸಂದೇಶ ಏನು? BL ಸಂತೋಷ್ ಅವರು ಯಾವ ಸಂದೇಶವನ್ನ ತಗೊಂಡು ಬಂದಿದ್ದಾರೆ? ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ದೆಹಲಿ ರಿಪೋರ್ಟರ್ ಆಗಿರುವಂತಹ ಧರಣೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಈಗಾಗಲೇ ಅನೇಕ ಬೆಳವಣಿಗೆಗಳಾಗಿರೋದನ್ನ ಕೆಲವು ದಿನಗಳಿಂದಲೂ ಕೂಡ ನಾವು ನೋಡ್ತಾ ಇದೀವಿ. ದೆಹಲಿ ಮಟ್ಟದಲ್ಲಿ ನೀವು ನೋಡ್ತಾ ಇದ್ರೆ ಏನೇನು ಆಗ್ತಾ ಇದೆ ಅಂತ ಹೇಳಿ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಈಗ ಯಾವ ರೀತಿಯ ಬೆಳವಣಿಗೆಗಳು ಅಲ್ಲಿ ನಡೀತಾ ಇದೆ? ಹೈಕಮಾಂಡ್ ಏನ್ ಸಂದೇಶ ಕೊಟ್ಟಿದೆ ಅಂತ ಅನ್ಸುತ್ತೆ? ಹೈಕಮಾಂಡ್ ಈಗ ಯಾವ ಸಂದೇಶವನ್ನ ಕೊಟ್ಟಿದೆ ಅಂತ ನಿಜಕ್ಕೂ ಕೂಡ ಬಹಳ ಮಹತ್ವಪೂರ್ಣವಾಗಿದೆ. ಯಾಕೆಂತಂದ್ರೆ ಒಂದ್ ಕಡೆ ಸಂತೋಷ್ ಮತ್ತೆ ನಳಿನ್ ಕುಮಾರ್ ಕಟೀಲ್ ಹೋಗಿ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡ್ತಾರೆ ಮತ್ತು ಆ ಭೇಟಿ ಆದ್ಮೇಲೆ ಯಡಿಯೂರಪ್ಪ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ರೂಪಾಯಿಗಳನ್ನ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಅದು ಮಿಸ್ ಮ್ಯಾಚ್ ಆಗ್ತಿದೆ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಆ ತರದ ಒಂದು ಲೈನ್ ನಾವು ಡ್ರಾ ಮಾಡಬಹುದು. ಯಾಕಂದ್ರೆ ಇನ್ ಕೇಸ್ ಹೈಕಮಾಂಡ್ ಕೊಟ್ಟಂತಹ ಸಲಹೆಗೆ ಸೂಚನೆಗೆ ಯಡಿಯೂರಪ್ಪ ಒಪ್ಪಿಕೊಂಡಿದ್ದಿದ್ರೆ ಬಹುಶಃ ಈ ಕ್ಷಣದಲ್ಲಿ ಅವರು 500 ಕೋಟಿ ರೂಪಾಯಿಯನ್ನ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ರಿಲೀಸ್ ಮಾಡ್ತಿರ್ಲಿಲ್ಲ. ಅವರು ಕೂಡ ಪರೋಕ್ಷವಾಗಿ ಹೈಕಮಾಂಡ್ಗೆ ಏನೋ ಒಂದು ಸಂದೇಶವನ್ನ ಕಳಿಸಬೇಕಿದೆ. ಅಂದ್ರೆ ನನ್ನ ಬೆನ್ನಿಗೆ ನನ್ನ ಸಮುದಾಯ ಇದೆ, ಬಹಳ ದೊಡ್ಡ ಮತ ಬ್ಯಾಂಕ್ ಇದೆ ಅನ್ನುವಂತ ಏನೋ ಸಂದೇಶವನ್ನ ಕಳಿಸಬೇಕಾಗಿದೆ. ಆ ಕಾರಣಕ್ಕೋಸ್ಕರನೇ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್, ಇಷ್ಟು ದಿನ ಇಲ್ಲದೆ ಇರುವಂತಹ ಈ ಲಿಂಗಾಯತ ಅಭಿವೃದ್ಧಿ ನಿಗಮದ ಸ್ಥಾಪನೆಯೇ ಒಂದು ರಾಜಕೀಯ ಪ್ರಹಸನ. ಅದಕ್ಕೊಂದು ಹಿನ್ನೆಲೆ ಇದೆ. ರಾಜಕಾರಣಕ್ಕೋಸ್ಕರ ಅದು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಇತ್ತೀಚೆಗೆ ಶಿರಾ ಮತ್ತೆ ರಾಜರಾಜೇಶ್ವರಿ ನಗರ ಬೈ ಎಲೆಕ್ಷನ್ ಆದ್ಮೇಲೆ ನಾನೇ ಹೋಗ್ತೀನಿ ದೆಹಲಿಗೆ ಅಂತೇಳಿ ಖುದ್ದಾಗಿ ಯಡಿಯೂರಪ್ಪನೇ ಹೇಳಿದ್ರು. ಮತ್ತೆ ಅನಂತರದ ಒಂದು 2-3 ಬಾರಿ ಅದನ್ನ ಪುನರುಚ್ಚರಿಸಿದ್ರು. ಸೊ ಹಾಗಾಗಿ ಯಡಿಯೂರಪ್ಪ ಅವರನ್ನ ಹೈಕಮಾಂಡ್ ಕರೆಸ್ಕೊಂಡಿತ್ತ, ಸಮಯಾವಕಾಶವನ್ನು ನೀಡಿ JP ನಡ್ಡಾ ಇರ್ಬೋದು ಅಥವಾ ಅಮಿತ್ ಶಾ ಇರ್ಬೋದು, ಮತ್ತೊಬ್ರು ಇರ್ಬೋದು, ಅಥವಾ ಯಡಿಯೂರಪ್ಪ ಅವರೇ ಸ್ವತಃ ದೆಹಲಿಗೆ ಬಂದಿದ್ರ ಅನ್ನುವಂಥದ್ದು ಇನ್ನೂ ಕೂಡ ಆ ಪ್ರಶ್ನೆ ಹಾಗೆ ಉಳಿದಿದೆ. ಸೊ ಈಗ ಬಂದಂತ ಯಡಿಯೂರಪ್ಪ ಮತ್ತೆ ಅದೇ ರೀತಿ ವಾಪಸ್ ಹೋದ್ರು. ಯಾಕೆಂದ್ರೆ ಒಂದು ವಾರ ಆಯ್ತು, ಯಾವ ಹೈಕಮಾಂಡ್ ನಿಂದ ಯಾವ ಅದು ಸಂಪುಟದ ವಿಸ್ತರಣೆ ಬಗ್ಗೆ ಆಗಲಿ, ಪುನರುಚ್ಚನೆ ಬಗ್ಗೆ ಆಗಲಿ, ಮತ್ತೊಂದು ಬದಲಾವಣೆ ಬಗ್ಗೆ ಆಗಲಿ ಯಾವ ರೀತಿಯ ಸಲಹೆ, ಸಂದೇಶ, ಸೂಚನೆಗಳು ಏನೇನೂ ಹೋಗಿಲ್ಲ. ಸೊ ಅಂದ್ರೆ ಎಲ್ಲವೂ ಕೂಡ ಸ್ಥಗಿತ ಆಗಿದ್ದಾವೆ. ಅಂತಂದ್ರೆ ಹೈಕಮಾಂಡ್ ಒಂದು ರೀತಿಯಲ್ಲಿ ಯಡಿಯೂರಪ್ಪ ಬಗ್ಗೆ ಒಂದು ಕಾದು ನೋಡೋತಂತ್ರ ಅನುಸರಿಸ್ತಿದೆ ಅಂತನೋ, ಅಥವಾ ಏನೋ ಒಂದ್ ರೀತಿ ಒಲ್ಲದ ಮನಸ್ಸಿನಿಂದ ಅವ್ರ ಜೊತೆ ಆಕ್ಟ್ ಮಾಡ್ತಿದೆ ಅಂತ ಅನ್ನಿಸ್ತಾ ಇದೆ ಈಗಿನ ಬೆಳವಣಿಗೆಗಳು, ಆಗ್ತಿರುವಂತಹ ಬೆಳವಣಿಗೆಗಳು. ಹಾಗಾಗಿಯೇ ಯಾವುದೇ ರೀತಿಯ ಸೂಚನೆಯನ್ನ ನೀಡಿರಲಿಲ್ಲ. ಇವತ್ತು BL ಸಂತೋಷ್, ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ, ಅವ್ರ ಮುಖಾಂತರ ಏನೋ ಒಂದು ಸಂದೇಶವನ್ನ ಕಳಿಸಿದೆ. ಅದು ಸಂಪುಟ ವಿಸ್ತರಣೆ ಮಾಡಿ ಅಂತನೋ, ಸಂಪುಟ ಪುನರ್ರಚನೆ ಮಾಡಿ ಅಂತನೋ, ಇಂತಿಷ್ಟು ಜನನ್ನ ಸೇರಿಸ್ಕೊಳ್ಳಿ ಅಂತನೋ, ಅಥವಾ ನಾಯಕತ್ವ ಬದಲಾವಣೆ ಮಾಡಬೇಕಾಗುತ್ತೆ, ಅದು ನಮ್ಮ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಅನಿವಾರ್ಯ, ನೀವು ಆ ಕಾರಣಕ್ಕೋಸ್ಕರ ಅಣಿಯಾಗಿ, ಅಂದ್ರೆ ಮಾನಸಿಕವಾಗಿ ನೀವು ಸಿದ್ಧರಾಗಿ ಕುರ್ಚಿ ಬಿಟ್ಕೊಡ್ಲಿಕ್ಕೆ ಅನ್ನುವಂತಹ ಕಠಿಣವಾದಂತಹ ಸಂದೇಶವನ್ನು, ಏನೋ ಒಂದು ಸಂದೇಶವನ್ನ ಕಳಿಸ್ಕೊಟ್ಟಿತ್ತು. ಸೊ ಆ ಸಂದೇಶ ಎಷ್ಟರ ಮಟ್ಟಿಗೆ ಯಡಿಯೂರಪ್ಪ ಅವರಿಗೆ ಪೂರಕವಾಗಿದೆ ಅಥವಾ ಅವರಿಗದು ಸಮಾಧಾನ ತಂದಿದೆ ಅನ್ನುವಂಥದ್ದು ಕೂಡ ಇನ್ನೂ ನಿಗೂಢವಾಗಿದೆ. ಆದ್ರೆ ಯಡಿಯೂರಪ್ಪ ಈ ತರದ ಸಂದೇಶ ಬಂದ ಮೇಲೆ, ಸಂತೋಷ್ ಮತ್ತು ನಳಿನ್ ಕುಮಾರ್ ಕಟೀಲ್ ಅವರ ಮೂಲಕ ಸಂದೇಶ ಬಂದ ಮೇಲೆ ಯಡಿಯೂರಪ್ಪ ತೆಗೆದುಕೊಂಡಂತಹ ನಿಲುವು, ಅಂದ್ರೆ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಿದ್ದು ಬಹಳ ಕುತೂಹಲಕಾರಿಯಾಗಿದೆ. ಮತ್ತು ಈ ಮುಖಾಂತರ ಅವರು ಹೈಕಮಾಂಡ್ಗೆ ಏನ್ ಸಂದೇಶವನ್ನ ರವಾನಿಸಬೇಕೋ ಅದನ್ನು ರವಾನಿಸಿದ್ದಾರೆ ಅಂತ ಅನ್ಸುತ್ತೆ.